ನಮಸ್ತೆ. ಇವತ್ತು ನೋಡಿ ನಾನು ಕಮಲಾ ಏಕಾದಶಿ ಅಂದರೆ ಪದ್ಮಿನಿ ಏಕಾದಶಿ ಅಲ್ವಾ, ಅದಕ್ಕೆ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬುಧವಾರ ಏಕಾದಶಿ ಬಂದಿರೋದರಿಂದ ನಾನು ಸಿಹಿ ತಿನಿಸು ಅಂತ ಹೇಳಿ ಹೋಳಿಗೆ ಶೀಕರಣಿ ನೋಡಿ, ಶೀಕರಣಿ ಮತ್ತು ಹೋಳಿಗೆ ಮಾಡೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಅದನ್ನೇನು ಹೇಳ್ಕೊಡೋದು ಬೇಡ. ಶೀಕರಣಿನೂ ಅಷ್ಟೇ ಅಲ್ವಾ, ಒಂದು ಮಾವಿನ ಹಣ್ಣು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು ಮತ್ತು ಕಪ್ಪು ಎಳ್ಳುಗಳನ್ನು ಉದುರಿಸ್ಬಿಟ್ರೆ ಶೀಕರಣಿ ರೆಡಿ. ಇದು ತೊಗರಿ ಬೇಳೆಯಿಂದ ಮಾಡಿರುವ ಒಂದು ಹೋಳಿಗೆ ಶೀಕರಣಿ ನೋಡಿ, ನೈವೇದ್ಯಕ್ಕೆ ಶ್ರೀನಾರಾಯಣನಿಗೆ, ಲಕ್ಷ್ಮೀ ಸಮೇತ ನಾರಾಯಣನಿಗೆ ರೆಡಿಯಾಗಿದೆ. ಮತ್ತು ಇದು ಕೃಷ್ಣನ ನಮ್ಮ ಮನೆಯಲ್ಲಿ ಒಂದು ಕೃಷ್ಣನ ವಿಗ್ರಹ ಇತ್ತು, ಅದನ್ನು ಪೂಜೆಗೆ ಇಟ್ಟಿದ್ದೀನಿ. ಕೃಷ್ಣನ ವಿಗ್ರಹ ಮತ್ತು ನಾರಾಯಣ, ಲಕ್ಷ್ಮೀನಾರಾಯಣ, ಇದು ಶ್ರೀನಿವಾಸ. ಯಾವುದಾದ್ರೂ ನಮ್ಮ ಮನೆಯಲ್ಲಿರೋ ಫೋಟೋಕ್ಕೆ ಇವತ್ತು ತುಳಸಿಯಿಂದ ಪೂಜಿಸಿ ಅರ್ಚನೆ, ಪೂಜೆ ಮತ್ತು ಸಂಜೆ ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಇವತ್ತು ತುಂಬ ಒಳ್ಳೆಯದು ಅಂತ ಹೇಳಿದ್ದೆ ಅಲ್ವಾ. ಅದಕ್ಕೋಸ್ಕರ ಇವತ್ತು ನಾನು ಪದ್ಮಿನಿ ಏಕಾದಶಿ ವಿಶೇಷ ಮಾಡಿದ್ದೀನಿ ನೋಡಿ. ಸಮಯ ಇರುವವರು ಏನಾದರೂ ಸಿಹಿ ಮಾಡ್ಕೊಬೋದು. ನಾನಿವತ್ತು ಹೋಳಿಗೆ ಶೀಕರಣೆ ಮಾಡಿದ್ದೀನಿ ನಮ್ಮ ನಾರಾಯಣನಿಗೆ, ಲಕ್ಷ್ಮೀನಾರಾಯಣನಿಗೆ ಹೋಳಿಗೆ ಶೀಕರಣಿ. ನೀವು ಏನಾದರೂ ಮಾಡ್ಕೊಳ್ಳಿ, ಸಮಯ ಇಲ್ಲ ಅಂದರೆ ಕೇವಲ ಹಾಲು ಹಣ್ಣು ಹಿಡೀರಿ, ಅಥವಾ ಹಾಲಿಗೆ ಸಕ್ಕರೆ ಹಾಕಿ ನೈವೇದ್ಯ ಮಾಡ್ಕೊಬೋದು. ಒಂದು ವಿಶೇಷವಾದ ಇವತ್ತು ದಿನವಾಗಿದ್ದರಿಂದ ವಿಷ್ಣುವಿಗೆ ಬುಧವಾರ ದಿನ ಏಕಾದಶಿ ಬಂದಿರುವುದರಿಂದ ತುಂಬ ವಿಶೇಷವಾದ ದಿನ. ಆದ್ದರಿಂದ ಇವತ್ತು ನಾನು ಸಿಹಿ ತಿನಿಸು ಮಾಡಿದ್ದೆ. ಇವತ್ತು ಅಧಿಕ ಮಾಸದ ಏಕಾದಶಿ ಬುಧವಾರ ಬಂದಿರುವುದರಿಂದ ಶ್ರೀಕರಣಿ ಹೋಳಿಗೆ. ಓಕೆನಾ? ನೀವು ನಿಮ್ಮ ಮನೆಯಲ್ಲಿ ಬಿಸಿ ಬಿಸಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಬೇಳೆ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಶೀಕರಣಿ. ಓಕೆ, ಬಾಯ್.